ಇದು ಸಮಸ್ಯೆ. ಏ ಸುಬ್ಬು, ಏನು ಮಾಡೋದೀಗ? ನಂಗೆ ಯಾಕೋ ತಲೆ ಓಡ್ತಿಲ್ಲ ಕಣೋ ಗಣಿ. ಏನಾಯ್ತು? ಇವ್ರು ನಿಮ್ಗೇನಾದ್ರೂ ತೊಂದರೆ ಕೊಡ್ತಿದಾರಾ? ಹಂಗೇನಿಲ್ಲ, ನಿಮ್ಮ ತಂಗಿ ನಮಗೂ ಅತ್ತಿಗೆ, ನಾವ್ಯಾಕೆ ಇವಳಿಗೆ ತೊಂದರೆ ಕೊಡೋಣ? ಏಯ್, ನನ್ನ ಮುಂದೆನೆ ಅವಳು ಇವಳು ಅಂತ ಮಾತಾಡ್ತಿದ್ಯಾ? ಸಾರಿ, ತಪ್ಪಾಯ್ತು. ಇನ್ನು ಮುಂದೆ ನೋಡ್ಕೊಂಡು ಮಾತಾಡಬೇಕು. ಆಯ್ತು. ನಿಮ್ಗೆ ಸಂಜನಾ ಅತ್ತಿಗೆ ಅಂದ್ರೆ ಇಷ್ಟನಾ? ಹೌದು, ಇಷ್ಟ. ಯಾಕಂದ್ರೆ ಇವಳು ನನ್ನ ತಂಗಿ ಅಲ್ವಾ. ಹಾಗಾದ್ರೆ ನೀವು ನಿಮ್ಮ ತಂಗಿಗೋಸ್ಕರ ಒಂದು ಕೆಲಸ ಮಾಡ್ತೀರಾ? ಇವಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಆದರೆ ಆ ಕನ್ನಿಕಾ ಇದ್ದಾಳಲ್ಲ, ಅವಳಂದ್ರೆ ನನಗಿಷ್ಟ ಇಲ್ಲ. ಯಾಕೆ? ಅವರು ಒಳ್ಳೆಯವರಲ್ವಾ? ಇಲ್ಲ, ಅವಳು ಸರಿ ಇಲ್ಲ. ಏನು ಎಲ್ಲರೂ ಸೇರ್ಕೊಂಡು ನನ್ನ ಬಗ್ಗೆನ ಮಾತಾಡಕತ್ತೀರಿ ಅನಿಸ್ತದ? ಏ, ನಿಮ್ಮ ಬಗ್ಗೆ ಏನು ಮಾತಾಡ್ತಿಲ್ಲ ಅಕ್ಕ. ನನ್ನ ಮನೆಯಿಂದನ ಹೊರಗೆ ಕಳ್ಸೋದಕ್ಕೆ ಡೀಪಾಗಿ ಡಿಸ್ಕಷನ್ ಮಾಡ್ತಿದ್ದ ಸಂಜನಾ. ಟೈಮ್ ಬಂದಾಗ ಖಂಡಿತ ಆ ಕೆಲಸನ ಮಾಡೇ ಮಾಡ್ತೀನಿ. ಅದು ಮಾತ್ರ ಈ ಜನ್ಮದಾಗ ಸಾಧ್ಯ ಇಲ್ಲ. ಸುಮ್ಮನೆ ಹಗಲ್ಗನ್ಸಲ ಕಾಣ್ಬೇಡ ಸಂಜನಾ. ನಿನ್ನನ್ನು ಈ ಮನೆಗೆ ಕರ್ಕೊಂಡು ಬಂದಿರೋಳು ನಾನು. ಸೊ ನಾನೀಗ ಮನ್ಸು ಮಾಡಿದ್ರೆ ನಿನ್ನನ್ನು ಯಾವಾಗ ಬೇಕಾದರೂ ಈ ಮನೆಯಿಂದ ಹೊರಗೆ ಹಾಕಿಸ್ಬೋದು. ಹೋ, ಅಷ್ಟೊಂದು ತಾಕತ್ತೈತಿ ನಿನಗೆ? ನನ್ನನ್ನು ಮುಟ್ಟೋದಕ್ಕೂ ನಿನಗೆ ಯೋಗ್ಯತೆ ಇಲ್ಲ. ಅಂಥದ್ರಾಗ ನೀನು ನನ್ನ ಮನೆಯಿಂದ ಹೊರಗೆ ಹಾಕ್ತಿ. ನಿನ್ನ ಈ ದುರಹಂಕಾರಕ್ಕೆ ಈಗಲೇ ಪಾಠ ಕಲಿಸ್ತೀನಿ. ನಡಿಯ ಇಲ್ಲಿಂದ, ನಡಿಯೇ. ನನ್ನ ತಾಕತ್ತಿದ್ರೆ ಮನೆಯಿಂದ ಹೊರಗೆ ಹಾಕು ಅಂತಿದ್ಯಲ್ಲ, ತಾಕತ್ತಿನ ಪರಿಚಯ ಮಾಡಿಸ್ಕೊಡ್ತೀನಿ. ನಡಿಯ ಇಲ್ಲಿಂದ. ಏನ್ ನಡೀತಾ ಇದೆ ಇಲ್ಲಿ? ಹೇಳ ಮಾವಂಗ. ಅಯ್ಯೋ, ಏನಿಲ್ರಿ ಅಪ್ಪ, ಆಕಿದ್ ಯಾವ್ರ ಗುಡಿಗೆ ಹೋಗೋಣ ಅಂತ ಫೋರ್ಸ್ ಮಾಡಾಕತ್ತಿದ್ಲ, ನಾನ ಬ್ಯಾಡ್ ಅಂತ ಹೇಳಾಕತ್ತಿದ್ನಿ. ನೋಡಮ್ಮ, ನರಸಿಂಹನ ಓದು ಮುಗಿಯೋವರೆಗೂ ಅದೆಂಥದೇ ಸಂದರ್ಭ ಬಂದ್ರು ನೀನು ನಮ್ಮನೆಯಿಂದ ಹೊರಗಡೆ ಹೋಗೋ ಆಗಿಲ್ಲ, ಗೊತ್ತಾಯ್ತಾ? ನಿಮ್ಮ ಈ ಪ್ರೀತಿ, ಅಭಿಮಾನ, ನಂಬಿಕೆಗೆ ಥ್ಯಾಂಕ್ ಯು ಸೋ ಮಚ್ ರೀ ಅಪ್ಪ. ಲೋ ಸುಬ್ಬ, ಜೈರಾಮ್ ಅಂಕಲು ಈ ಅಕ್ಕಂಗೆ ಸಪೋರ್ಟ್ ಮಾಡ್ತಾ ಇದಾರಲ್ಲೋ. ಓಕೆ ನೋಡು, ಅಲ್ಲಿ ನರಸಿಂಹ ಸುಮ್ಮನೆ ಕಾಲ ಕಳೀತಿದ್ದಾನೆ. ಹೋಗಿ ಅವನಿಗೆ ಪಾಠದ ಕಡೆ ಧ್ಯಾನ ಕೊಡೋ ಹಾಗೆ ಮಾಡು. ಹೊರಡು. 2 minutes ಅಪ್ಪ, ಹೋಗ್ತೀನಿ. ಓಕೆ, ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ. ನೋಡ್ದ, ನಿನ್ನ ಮಾಜಿ ಮಾವ ನನ್ನ ಮ್ಯಾಗ ಎಷ್ಟು ನಂಬಿಕೆ ಇಟ್ಕೊಂಡಾರಂತ. ನೀ ಏನಾದ್ರೆ ನನ್ನ ಮನೆಯಿಂದ ಹೊರಗೆ ಹಾಕಿದ್ರ ಇಡೀ ಮನೆಯವ್ರ ಕಣ್ಣಾಗ ಕೆಟ್ಟವಳ ನೀನ ಅಕ್ಕಿ. ನೆನಪಿಟ್ಕೊ. ನಿನ್ನ ತಲೆ ಕೆಡಿಸ್ಕೋಬೇಡ ಸಂಜನಾ. ಆದಷ್ಟು ಬೇಗ ಮನೆ ಸೇರ್ಕೊಂಡಿರೋ ಈ ವಿಷಯದೊಳನ ಹೊರಗಡೆ ಹಾಕೋಣ. ಮತ್ತೆ ಹೇಗೆ ನಡೀತಿದೆ ನಿಮ್ಮ ಕೆಲಸ? ಪರವಾಗಿಲ್ಲ ಬಾವ, ಮಾಮೂಲಿ. ನೀವು ಇನ್ನೊಂದಷ್ಟು ಹೆಸರು ಮಾಡಿ ಇನ್ನೂ ಎತ್ತರಕ್ಕೆ ಬೆಳಿಬೇಕು ನರಸಿಂಹ. ದೀಪ ಅವ್ರು ನಿಮ್ಮ ಸಾಧನೆ ನೋಡಿ ಇನ್ನೂ ತುಂಬ ಖುಷಿ ಪಡ್ತಾರೆ ಅಲ್ವೇನ್ರಿ ದಿಶಾ? ಸರಿ ಬಾವ, ಹಾಗಾದ್ರೆ ನಾನು ಹೊಡ್ತೀನಿ. ಏಕೆ? ಅಲ್ಲ, ನಾನು ಮಾಡೋಕ್ಕೇನಿದೆ ಇಲ್ಲಿ? ಕಾಫಿ ಕೊಡಿ ಬನ್ನಿ. ಪರವಾಗಿಲ್ಲ ಬಾ, ಮತ್ತೊಮ್ಮೆ ನೀವೊಬ್ಬರೇ ಬಂದಾಗ ಸಿಗೋಣ. ನೀವು ಯಾರನ್ನ ಕರ್ಕೊಂಬರೋದು ನನಗೆ ಇಷ್ಟ ಆಗಲ್ಲ.
ಸದ್ಯದಲ್ಲೇ ನಾನು ಮಾಡ್ತಿರೋದು ನಡ್ಕೊಳ್ತಿರೋದು ತಪ್ಪಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ಒಂದು ವಿಚಾರದಲ್ಲಿ ನೀವು ತಪ್ಪು ಮಾಡ್ಬಿಟ್ರಿ ಬಾಬಾ. ಇದನ್ನು ಯಾವತ್ತೂ ಪುಟ್ಟಿ ಒಪ್ಪಲ್ಲ. ನೀವು ಇವ್ರನ್ನ ಮದುವೆ ಆಗಿದ್ದು ನನಗೆ ತುಂಬ ಬೇಜಾರಿದೆ. ಆದರೆ ನಿಮ್ಮ ವೈಯಕ್ತಿಕ ವಿಚಾರ, ಅದ್ರ ಬಗ್ಗೆ ಮಾತಾಡಿ ಏನು ಉಪಯೋಗ ಇಲ್ಲ. ಆದರೆ ಯಾವತ್ತಿದ್ರೂ ನೀವು ಹೇಗೆ ಇದ್ದರೂ ಏನೇ ಮಾಡಿದ್ರು ನನ್ನ ಭಾವನೆ. ಕೊನೆವರೆಗೂ ನಮ್ಮ ಸಂಬಂಧ ಹೀಗೆ ಇರುತ್ತೆ. ನಾನು ಬರ್ತೀನಿ. ಅಣ್ಣ ಹುಷಾರು. ಬನ್ನಿ ಹೊರಡೋಣ. ಓ, ಸಂಜನವ್ರು ಬಂದಿದ್ದಾರೆ. ಹೌದು, ಅವ್ರು ಯಾರ ಜೊತೆನೋ ಮಾತಾಡ್ತಿದ್ದಾರೆ. ಕ್ಲೈಂಟ್ ಇರ್ಬೋದು. ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಬೇಡ ರೀ, ನರಸಿಂಹವ್ರು ಈ ಕೆಲಸನ ಸೀಕ್ರೆಟಾಗಿ ಮಾಡ್ತಾ ಇದ್ದಾರೆ. ನಮ್ಮಿಂದ ತೊಂದರೆ ಆಗೋದು ಬೇಡ. ನಿಮ್ಮ ಅಣ್ಣನ ನೋಡಿ ಖುಷಿ ಆಯ್ತಾ? ಏನಂದ್ರಿ? ಅದೇ ನಿಮ್ಮ ಅಣ್ಣನ ಥರ ನರಸಿಂಹವ್ರ ನೋಡಿ ಖುಷಿ ಆಯ್ತಾ? ಅವ್ರು ನನ್ನ ಅಣ್ಣನ ಥರ ಅಲ್ಲ, ಅಣ್ಣನೇ. ಏನಿವಾಗ? ಆಯ್ತು, ಅದನ್ನೇ ಮೆತ್ತಿಗೇಳಿ. ಅದು ಯಾಕೆ ಕೋಪ ಮಾಡ್ಕೋತೀರಾ? ಏನೋ ಮಾತಿಗೆ ಕೇಳದ್ನಪ್ಪ. ಅಲ್ಲ, ಪದೇ ಪದೇ ನಿಮ್ಮಣ್ಣ ಅಂದ್ರೆ ಕೋಪ ಬರದೇ ಇರತ್ತಾ? ಆಯ್ತು, ಇನ್ನು ಅನ್ನಲ್ಲ. ಇನ್ನು ಫಿಕ್ಸ್ ಆಗ್ಬಿಡ್ತೀನಿ ಅವರೇ ನಿಮ್ಮ ಅಣ್ಣ ಅಂತ. ನಮ್ಮಣ್ಣ ಅಂದ್ರೆ ನಂಗೆ ಜೀವ. ಸರಿಯಾಗಿ ಅಮರ್ಸ್ತಾ ಇದ್ದೀರಾ. ಏನಂದ್ರೆ? ಏನಿಲ್ಲ, ಏನು ಪ್ರಶ್ನೆ ಕೇಳಿದ್ರು ಪಟ್ಟಂತ ಒಂದು ಉತ್ತರ ರೆಡಿ ಇರುತ್ತಲ್ಲ ನಿಮ್ಮ ಹತ್ರ. ಚಿರಾಗ್, ಆ ಕ್ಲೈಂಟ್ನ ಎಲ್ಲೋ ನೋಡ್ದಂಗಿದೆ ಅಲ್ವಾ? ನೀವು ನೋಡ್ತಾ ಇರೋದು ಹಿಂದ್ಗಡೆಯಿಂದ. ಜಗತ್ತಲ್ಲಿ ಒಂದೇ ಥರ ಕಾಣಿಸೋರೆ 7 ಜನ ಇರ್ತಾರಂತೆ. ಅಂಥದ್ರಲ್ಲಿ ಒಂದೇ ಥರ ಪರ್ಸ್ನಾಲಿಟಿ ಇಟ್ಕೊಂಡಿರೋ ಗಲ್ಗಲ್ಲಿಲೂ ಇರ್ತಾರೆ, ಮನೇಲೂ ಇರ್ತಾರೆ. ಬನ್ನಿ.